ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಕ್ರಿಸ್ಮಸ್ ಪ್ಲಮ್ ಕೇಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಈ ಪ್ಲಮ್ ಕೇಕನ್ನು ಹೇಗೆ ಮಾಡೋದು. ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೀವು ಬೆಲ್ಲವನ್ನು ಉಪಯೋಗಿಸೋದ್ರಿಂದ ಇದಕ್ಕೆ ಮತ್ತೆ ಕೆರಾಮೆಲ್ ಮಾಡೋ ಥರ ಏನೂ ಅವಶ್ಯಕತೆ ಇರೋದಿಲ್ಲ. ನೀವು ಸಕ್ಕರೆನೇ ಯೂಸ್ ಮಾಡೋದಾದರೆ ಅದನ್ನು ಕೆರಾಮೆಲ್ ಥರ ಮಾಡಿಕೊಂಡು ಮಾಡಬೇಕಾಗತ್ತೆ. ಈ ಪ್ಲಮ್ ಕೇಕ್ ಮಾಡಲಿಕ್ಕೆ ನಾನಿಲ್ಲಿ ಬಾದಾಮಿ, ಗೋಡಂಬಿ ಹಾಗೆ ವಾಲ್ನಟ್ಟು, ಖರ್ಜೂರ, ಅಂಜೂರ ಹಾಗೆ ಅಪ್ರಿಕಾಟ್ ಅಂತ, ಹಾಗೆಯೇ ಒಣ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಟ್ಯೂಟಿ ಫ್ರೂಟಿಯನ್ನು ಕೂಡ ತೊಗೊಂಡಿದ್ದೀನಿ. ಟ್ಯೂಟಿ ಫ್ರೂಟಿ ನಾನಿಲ್ಲಿ 2 ಟೇಬಲ್ ಸ್ಪೂನನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅಪ್ರಿಕಾಟು 2 ಟೇಬಲ್ ಸ್ಪೂನು, ಒಣ ದ್ರಾಕ್ಷಿಗಳು 2 ಥರದ್ದು ತೊಗೊಂಡಿದ್ದೀನಲ್ಲ ಅದನ್ನು ಕೂಡ 2 ಟೇಬಲ್ ಸ್ಪೂನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈ ಡೇಟ್ಸ್ ಇದೆಯಲ್ಲ, ಖರ್ಜೂರ, ಅದನ್ನು ನಾನಿಲ್ಲಿ 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆಯೇ ಅಂಜೂರವನ್ನು ಕೂಡ 3 ಟೇಬಲ್ ಸ್ಪೂನು, ಗೋಡಂಬಿಯನ್ನು 3 ಟೇಬಲ್ ಸ್ಪೂನು, ಹಾಗೆ ಬಾದಾಮಿಯನ್ನು 3 ಟೇಬಲ್ ಸ್ಪೂನು, ವಾಲ್ನಟ್ ಕೂಡ 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಈ ಪ್ಲಮ್ ಕೇಕಿಗೆ ಎಷ್ಟು ನೀವು ನಟ್ಸ್ ಫ್ರೂಟ್ಸ್ ಹಾಕ್ತಿರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದಕ್ಕೆ ನಾನು 1 ಕಪ್ಪು ಕಿತ್ತಳೆ ಹಣ್ಣಿನ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮನೆಯಲ್ಲೇ ಮಾಡಿರೋದು ಕಿತ್ತಳೆ ಹಣ್ಣಿನ ಜ್ಯೂಸು. ಆಯಿತಾ, ಕಿತ್ತಳೆ ಹಣ್ಣಿನ ಜ್ಯೂಸು ಹಾಕೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು. ನೋಡಿ, ಇದಕ್ಕೆ ಕಿತ್ತಳೆ ಹಣ್ಣಿನ ಜ್ಯೂಸ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ದ್ರಾಕ್ಷಿ ಜ್ಯೂಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಮನೆಯಲ್ಲಿ ಯಾವ್ಯಾವುದು ನಟ್ಸ್ ಎಲ್ಲ ಅವೈಲಬಲ್ ಇದೆ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಹಾಗೆಯೇ ಇದನ್ನು ನಾನು 1 ದಿನ ಈ ಥರ ನೆನೆಸಿರೋದ್ರಿಂದ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಪ್ಯಾನಿಗೆ 1 ಕಪ್ಪು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆ ಸಕ್ಕರೆ ಹಾಕ್ಕೋಬೇಕು ಅಂತ ಹೇಳ್ತೀರಾ ಅವರು ಈ ಥರ ಹಾಕ್ಕೊಂಡ್ಬಿಟ್ಟು, ಈ 1 ಕಪ್ಪು ತೊಗೊಳೋದಾದರೆ 1 ಕಪ್ಪು ಹಾಕ್ಕೊಳೋದು ಬೇಡ, ಒಂದು ಅರ್ಧ ಕಪ್ಪು ಇಲ್ಲಾಂದರೆ 1/4 ಕಪ್ಪು ಸಕ್ಕರೆಯನ್ನು ಈ ಥರ ಪ್ಯಾನಿಗೆ ಹಾಕಿಬಿಟ್ಟು ಅದನ್ನು ಸಕ್ಕರೆ ಕರಗುತ್ತಲ್ವ, ಕರಗಿದಾಗ ಅದ್ರ ಕಲರ್ ಚೇಂಜ್ ಆಗುತ್ತೆ. ಆ ಟೈಮ್ನಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಹಾಗೆಯೇ ಅದನ್ನು ಕೈಯಾಡಿಸ್ತಾ ಇರಬೇಕು. ಆವಾಗ ಅದು ಕೆರಾಮೆಲ್ ಕಲರ್ ಬರುತ್ತಲ್ವ, ಅದು ಲಿಕ್ವಿಡ್ ಸಿರಪ್ ಥರ ಆಗಿರಬೇಕು. ಆವಾಗ ಕೇಕಿಗೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸಕ್ಕರೆಯಲ್ಲಿ ಮಾಡೋದಾದರೆ ನೀವು ಕೆರಾಮೆಲ್ ಕಲರ್ ಬಡಿಸ್ಕೊಂಡು ಆ ಥರ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಬೆಲ್ಲ ಕೂಡ ಈಗ ಕರಗಿದೆ. ಆಯಿತಾ, ಬೆಲ್ಲ ಇಷ್ಟು ಕರಗಿದ್ರೆ ಸಾಕು. ಈ ಬೆಲ್ಲವನ್ನು ಆರಕ್ಕೆ ಬಿಟ್ಬಿಡೋಣ. ಬನ್ನಿ ಇವಾಗ ಡ್ರೈ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಕೇಕಿಗೆ ಇಲ್ಲಿ ನಾನು 2 ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/4 ಟೀ ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಹಾಗೆಯೇ ಇಲ್ಲಿ 1.5 ಟೇಬಲ್ ಸ್ಪೂನು ಕೋಕೋ ಪೌಡರ್ನ ಹಾಕ್ತಾಯಿದ್ದೀನಿ. ಕೋಕೋ ಪೌಡರ್ನ 2 ಟೇಬಲ್ ಸ್ಪೂನ್ವರೆಗೂ ಕೂಡ ಹಾಕ್ಕೊಳ್ಬೋದು. ಕೋಕೋ ಪೌಡರ್ನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಪ್ಲಮ್ ಕೇಕಿಗೆ ಹಾಕಿದ್ರೆ. ಆಯಿತಾ, ನೋಡಿ ಈ ಥರ ಜರಡಿ ಹಿಡ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸಲ ಮಿಕ್ಸ್ಕೊಳ್ಳೋಣ. ಈಗ ಡ್ರೈ ಪೌಡರ್ ಮಿಕ್ಸ್ ರೆಡಿಯಾಗಿದೆ. ಈಗ ಬೆಲ್ಲದ ಸಿರಪ್ನ ಆರ್ಲಿಕ್ಕೆ ಇಟ್ಟಿದ್ವಲ್ಲ ಅದನ್ನು ಸೋಸಿ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, 1 ಕಪ್ಪು ಬೆಲ್ಲದ ಸಿರಪ್ಗೆ 3/4 ಕಪ್ಪು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ಪು ಅಂತ ಹೇಳಿದ್ರೆ ಇದರಲ್ಲಿ 1/4 ಕಪ್ಪು ತುಪ್ಪ ಹಾಗೆ 1/4 ಕಪ್ಪು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಅರ್ಧ ಕಪ್ಪು ಎಣ್ಣೆ ಆದರೂ ಯೂಸ್ ಮಾಡ್ಬೋದು, ಅರ್ಧ ಕಪ್ಪು ತುಪ್ಪ ಆದರೂ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ 2 ಸೇರಿ ಅರ್ಧ ಕಪ್ಪು ಕೂಡ ತೊಗೊಳ್ಬೋದು. ನೋಡಿ, ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಫ್ಲೇವರ್ಗೆ ನೋಡಿ 1/4 ಟೀ ಸ್ಪೂನು ಲವಂಗದ ಪುಡಿ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನು ಜಾಯಿಕಾಯಿ ಪುಡಿ, ಹಾಗೆ ಅರ್ಧ ಟೀ ಸ್ಪೂನು ಚಕ್ಕೆ ಪುಡಿ, ಹಾಗೆ ಅರ್ಧ ಟೀ ಸ್ಪೂನು ಒಣಗಿದ ಶುಂಠಿ, ಆಯಿತಾ, ಒಣ ಶುಂಠಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನೂ ಕೂಡ ಹಾಕ್ಕೊಳ್ಬೇಕು. ಪ್ಲಮ್ ಕೇಕಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಯಿತಾ, ಅದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈ ಡ್ರೈ ಪೌಡರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಪೌಡರ್ನ ಬ್ಯಾಚಸ್ ಆಗಿ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದು ಡ್ರೈ ಆಗ್ತಿದೆ ಅಲ್ವಾ, ಈ ಥರ ತಿಕ್ಕಾಗ್ತಿದೆ ಬ್ಯಾಟರು. ಇವಾಗ ಎಷ್ಟು ಬೇಕಷ್ಟು ಹಾಲನ್ನು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಈ ಪ್ಲಮ್ ಕೇಕ್ ಬ್ಯಾಟರು ತುಂಬ ತೆಳು ಬೇಡ, ಆಯಿತಾ, ಮೀಡಿಯಮ್ ತಿಕ್ಕಾಗಿರಬೇಕು. ಹಾಗೆಯೇ ಇದಕ್ಕೆ ಒಂದು ದಿನ ಫುಲ್ಲು ನೆನೆಸಿಟ್ಟಿದ್ವಲ್ಲ ಕಿತ್ತಳೆ ಹಣ್ಣಿನ ಜ್ಯೂಸ್ನಲ್ಲಿ ಆ ನಟ್ಸು ಮತ್ತು ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ನೆನೆಸಿಡ್ತೀರಾ ಅಷ್ಟು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಕೇಕ್ದು. ಆಯಿತಾ, ನೋಡಿ ಇಲ್ಲಿ ಕೇಕ್ ಮಿಕ್ಸ್ ರೆಡಿಯಾಗಿದೆ. ಇದಕ್ಕೆ 2 ಟೀ ಸ್ಪೂನು ವಿನೆಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಆಯಿತಾ, ಇದನ್ನು ಕೂಡ ಹಾಕ್ಕೊಂಡು ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪ್ಲಮ್ ಕೇಕ್ ಬ್ಯಾಟರು ರೆಡಿಯಾಗಿದೆ. ಈ ಪ್ಲಮ್ ಕೇಕನ್ನು ಬೇಯಿಸ್ಕೊಳ್ಲಿಕ್ಕೆ ನಾನಿಲ್ಲಿ ಪಾತ್ರೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ಟೀಲ್ ಪಾತ್ರೆಯನ್ನು ತೊಗೊಂಡಿದ್ದೀನಿ, ಅದಕ್ಕೆ ವ್ಯಾಕ್ಸ್ ಪೇಪರ್ನ ಈ ಥರ ಹಾಕಿಟ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, ಈ ಪಾತ್ರೆಗೆ ಬ್ಯಾಟರ್ನ ಕೂಡ ಹಾಕ್ಕೊಂಡಿದ್ದೀನಿ, ಪ್ಲಮ್ ಕೇಕ್ ಬ್ಯಾಟರ್. ಹಾಗೆಯೇ ಇದ್ರ ಮೇಲ್ಗಡೆನೂ ಕೂಡ ನಟ್ಸು, ಹಾಗೆ ಗೋಡಂಬಿ, ಬಾದಾಮಿ, ನಿಮಗೆ ಏನೇನು ನಟ್ಸು ಫ್ರೂಟ್ಸ್ ಎಲ್ಲ ಬೇಕು ಎಲ್ಲದನ್ನೂ ಈ ಥರ ಹಾಕ್ಕೊಂಡು ಡೆಕೋರ್ ಮಾಡ್ಕೋಬೋದು. ನಾನಿವತ್ತು ಪ್ಲಮ್ ಕೇಕನ್ನು ಕುಕ್ಕರ್ನಲ್ಲಿ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಕುಕ್ಕರ್ನಲ್ಲಿ ಬೇಕ್ ಮಾಡುವಾಗ ವಿಷಲ್ಲು ಮತ್ತು ಗ್ಯಾಸ್ ಕಟ್ಟೆಲ್ಲ ಹಾಕೋದು ಬೇಡ. ನೋಡಿ, ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಈ ಬ್ಯಾಟರ್ನ ಹಾಕಿಟ್ಕೊಂಡಿದ್ವಲ್ಲ ಆ ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಪ್ಲಮ್ ಕೇಕು ತುಂಬಾ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಒಂದಿನ ಕೂಡ ನೀವು ಕೂಡ ಒಂದಿನ ರಾತ್ರಿ ಫುಲ್ಲು ನೆನೆಸಿಟ್ಟು ಮಾಡ್ಕೊಳ್ಳಿ. ಆಯಿತಾ, ಬನ್ನಿ ಇದನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟು ಬೇಯಲಿಕ್ಕೆ ಇಟ್ಬಿಡೋಣ. ಈಗ ಕೇಕನ್ನು ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀವಿ. ಇದು ಕೇಕ್ ಚೆನ್ನಾಗಿ ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ಕೇಕು ಇದು ಕುಕ್ಕಾಗಿದೆ. ಈಗ ನೋಡಿ, ಈ ಕೇಕು ಬೆಂದಿದೆಯಾ ಅಂತ ನೋಡಲಿಕ್ಕೆ ಟೂತ್ಪಿಕ್ಕನ್ನು ಈ ಥರ ಹಾಕಿ ನೋಡಿದಾಗ ಆ ಟೂತ್ಪಿಕ್ಕಿಗೆ ಕೇಕಿನ ಬ್ಯಾಟರೆಲ್ಲ ಅಂಟಬಾರ್ದು. ನೋಡಿ, ಈ ಥರ ಕಡ್ಡಿ ನೀಟಾಗಿ ಬರಬೇಕು ಹೊರಗೆ ತೆಗಿಲಿಕ್ಕೆ. ನೋಡಿ, ಕೇಕ್ ಈಗ ಕಂಪ್ಲೀಟಾಗಿ ಬೆಂದಿದೆ. ಪ್ಲಮ್ ಕೇಕ್ ಈಗ ರೆಡಿಯಾಗಿದೆ. ನೋಡಿ, ನೀವು ಕೂಡ ಮನೆಯಲ್ಲಿ ಈ ಥರ ಸುಲಭವಾಗಿ ಮಾಡ್ಕೋಬೋದು. ಈ ಸಲ ಕ್ರಿಸ್ಮಸ್ ಹಬ್ಬಕ್ಕೆ ನೀವು ಕೂಡ ಮನೆಯಲ್ಲೇ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ಗೋಧಿ ಹಿಟ್ಟು ಹಾಗೆಯೇ ಬೆಲ್ಲದಿಂದ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲೂ ಕೂಡ ನಾವು ಸಾಕಷ್ಟು ನಟ್ಸು ಫ್ರೂಟ್ಸನ್ನೆಲ್ಲ ಹಾಕಿರ್ತೀವಲ್ಲ, ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದು ನ್ಯಾಚುರಲ್ ಆಗಿ ಬೆಲ್ಲದ ಕಲರ್ ಕೂಡ ಬರುತ್ತೆ. ನೋಡಿ, ಪ್ಲಮ್ ಕೇಕು ಕೂಡ ಅದೇ ಕಲರ್ ಇರೋದ್ರಿಂದ ಬೆಲ್ಲವನ್ನು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕ್ರಿಸ್ಮಸ್ ಪ್ಲಮ್ ಕೇಕ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಈ ಪ್ಲಮ್ ಕೇಕ್ ಮಾಡಲಿಕ್ಕೆ ನಾನು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಅದರ ಬದಲಾಗಿ ಶುಂಠಿ ಪುಡಿ, ಚಕ್ಕೆ ಪುಡಿ, ಹಾಗೆ ಜಾಯಿಕಾಯಿ, ಲವಂಗದ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಅದ್ರ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಕೇಕಿಗೆ. ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕಬೇಕು ಅಂತ ಏನಿಲ್ಲ. ಈ ಫ್ಲೇವರ್ ಹಾಕಿರ್ತೀವಲ್ಲ, ಪ್ಲಮ್ ಕೇಕ್ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ವೆನಿಲಾ ಎಸೆನ್ಸ್ನ. ವೆನಿಲಾ ಎಸೆನ್ಸು ಒಂದು 2 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಹಾಯ್, ನಿಮಗೆಲ್ಲ ಈ ಪ್ಲಮ್ ಕೇಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ನಟ್ಸು ಮತ್ತು ಫ್ರೂಟ್ಸನ್ನು ಹಿಂದಿನ ದಿನ ನೆನೆಸಿಟ್ಟು ಮಾಡಿದ್ರೆ ಈ ಕೇಕು ತುಂಬಾ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಓಕೆ, ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಯಾರ್ಯಾರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತೀರಾ ನಿಮಗೆಲ್ಲ ಮೆರಿ ಕ್ರಿಸ್ಮಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.